ಡೇ 8 ಆಫ್ ಮೈ ಮಿನಿ ಲಾಗ್. ನಾನು ನಿಮ್ಮ ಮಂಡ್ಯ ಕೆಲವಿನ ಕನ್ನಡಿಗ. ಇವತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೋ, ಯಾಕಂದ್ರೆ ಇವತ್ತು ವರಲಕ್ಷ್ಮಿ ಹಬ್ಬ ಅಂದ್ಬಿಟ್ಟು. ಹಾಗೆ ಚಪ್ರ ಹಾಕ್ತಾ ಇದ್ದೋ, నేను ಚಪ್ರ ಹಾಕಿರ್ಲಿಲ್ಲ ಅಂದ್ಬಿಟ್ಟು ಇವತ್ತು ಉತ್ತರಂತಾನೆ ಬಂದ್ಬಿಟ್ಟು ಚಪ್ರ ಹಾಕ್ತಾ ಇದ್ದೋ. ಹಾಗೆ ವಾತಾವರಣ ಎಲ್ಲ ಪೂರ್ತಿ ಸಖತ್ತಾಗಿತ್ತು. ಮತ್ತೆ ಚಪ್ರ ಎಲ್ಲ ಹಾಕ್ತು. ನಮ್ಮ ಬಯ್ಯ ಪಾತ್ರೆಗೆ ನೀರು ತುಂಬ್ತಾ ಇದ್ರು, ಮತ್ತೆ ನಮ್ಮ ಹುಡುಗ ಮತ್ತೆ ನಮ್ಮ ಅಣ್ಣ ಪಾತ್ರೆ ತೊಳಿತಾ ಇದ್ರು. ಅದನ್ನ ನಾನು ಎತ್ತಿಕ್ತಾ ಇದ್ದೆ. ನಮ್ಮ ಮರುಣ ಚಪ್ರಕ್ಕೆ ಬಾಳೆ ದಿಂಡು ಕಟ್ತಾ ಇತ್ತು, ಹಾಗೆ ಕಟ್ಟಾಯ್ತು ಪೂರ್ತಿ. ಅದಾದ್ಮೇಲೆ ಆಲೆ ಬಂದು ನಮ್ಮ ಕೃಷ್ಣಣ್ಣ ನಾಷ್ಟ ಮಾಡ್ತಾ ಇತ್ತು. ನಾಷ್ಟ ಆದ್ಮೇಲೆ ಹೊಸಿ ಅಡುಗೆಗೆ ಕಟಿಂಗ್ಸ್ ಇತ್ತು ಅಂತ ಕಟಿಂಗ್ಸ್ ಮಾಡ್ಕೊತಾ ಇತ್ತು. ಆಮೇಲೆ ನಾಷ್ಟ ಎಲ್ಲ ರೆಡಿ ಮಾಡಿ ಮಡಗಿದ್ರು, ನಾವು ಹಾಕ ತಿಂತ ಇದ್ದೋ. ಹಾಗೆ ನಮ್ಮ ಅರ್ಚಕರು ಆಲೆ ದೇವ್ರ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ಅದನ್ನ ನೋಡ್ಕೊಂಡು ನಾವು ಮನೆ ಕಡೆಗೆ ಬಂದು ಮನೆ ತಕ್ಕ ಬಂದು ಹಂಗಿದವ್ರು ಹಿಂಗ್ ರೆಡಿಯಾಗಿ ನಾವು ಹೊರಟಿದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಹುಡುಗ ಹಪ್ಳ ಎತ್ಕ ತಿಂತ ಇದ್ದ, ಇನ್ನ ತೀರ್ಥನೇ ಹಾಕಿರ್ಲಿಲ್ಲ. ತೀರ್ಥ ಹಾಕ್ಲೆ ಮುಂಚೆನೆ ಹಪ್ಳ ಎತ್ಕ ತಿಂತ ಇದ್ದ. ಆಲೆ ಜನರೆಲ್ಲ ಊಟಕ್ಕೆ ಕಾಯ್ತಾ ಇದ್ರು. ಆಮೇಲೆ ಬಂದು ಅರ್ಚಕರು ತೀರ್ಥ ಹಾಕೋರು, ಆಮೇಲೆ ಊಟ ಬಿಡಿಸ್ತಾ ಇದ್ರು. ಅದನ್ನ ಊಟ ಮಾಡ್ಕೊಂಡು ನಾವು ಇವನ್ ಮುಂದೆ ಕೂತಿದ್ದ, ಹಾಗೆ ಫೋನ್ ತೆಗ್ದ ಅಂದ್ಬಿಟ್ಟು ಮಕ ಮುಚ್ಕೊತಿದ್ದ. ಹಾಗೆ ನಮ್ಮ ಅಕ್ತಿರ್ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅವ್ರದ್ದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ನಾನು ಹಾಗೆ ಬಂದಿದ್ದೆ ಮನೆ ಕಡೆ ಕಾದಂಗೆ. ಬರ್ತಾ ಇರ್ಬೇಕಾದ್ರೆ ಇವನ್ ಯಾಕೋ ಬಾವಿ ಒಳಗೆ ಬಿಡಕ್ ಹೋಯ್ತದ. ಒಳಗೆ ಬೀಳಕ್ ಹೋಯ್ತ ಕಣ, ಬೇಡ ಬಾಲ. ಆಮೇಲೆ ಗೊತ್ತಾಯ್ತು ಹೆಂಗಂದ್ರೆ ಇವನ್ ಬಾವಿ ತಗ ಬೀಳಕ್ ಬರ್ಲಿಲ್ಲ, ಕುತ್ಕೊಳಕ್ ಬಂದ ಅಂತ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಆಮೇಲೆ ನಾವಿಬ್ರು ಮನೆ ಕಡೆ ಕಾದಂಗ್ ಬಂದು